ಸುಪ್ರಿಯಾ, ಲೇ ಸುಪ್ರಿಯಾ, ಎಲ್ಲಿದೆಯೇ? ಎಷ್ಟು ಹೊತ್ತಿಂದ ಕೂಗ್ತಾ ಇದ್ದೀನಿ. ಹಾ ಹೂ ಅಂತ ಇಲ್ಲ. ಇನ್ನೆಲ್ಲಿ? ಅವಳು ರೂಮಲ್ಲೇ ಇರಬೇಕು. ಅಲ್ಲೇ ಹೋಗಿ ನೋಡ್ತೀನಿ. ಸುಪ್ರಿಯಾ, ಎಷ್ಟು ಹೊತ್ತಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ತಾನೆ ಇಲ್ವಲ್ಲ ನಿನ್ಗೆ? ನಿನ್ ರೂಮಿಗೆ ಬಂದ ತಕ್ಷಣ ಅದೇನಾಗ್ಬಿಡ್ತೋ ಗೊತ್ತಿಲ್ಲ, ಕಿವುಡಿಯಾಗಿ ಹೋಗ್ಬಿಡ್ತೀಯ. ನಾವು ಎಷ್ಟೇ ಕೂಗಿದ್ರೂ ಕೇಳೋದೇ ಇಲ್ಲ ನಿನ್ಗೆ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅದು ನಾನು ಕಾಲ್ನಲ್ಲಿದ್ನಲ್ಲ, ಅದಕ್ಕೆ ನೀವು ಕರೆದಿದ್ದು ನನಗೆ ಕೇಳಿಸ್ಲೇ ಇಲ್ಲ, ಗೊತ್ತಾಗ್ಲೇ ಇಲ್ಲ ಅತ್ತೆ. 3 ಹೊತ್ತು ಫೋನಲ್ಲಿ ಇರ್ತೀಯಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ ಆಗಿರೋದು. ನಮ್ಗಿಂತ ನಿನ್ ತವ್ರ ಮನೆಯವರೇ ಬಹಳ ಅದೃಷ್ಟವಂತರು ಕಣೆ. ನಾವಿಲ್ಲಿ ಹತ್ರನೇ ಇದ್ರು ದೂರ ಇರೋ ಥರ ಆಗಿದೆ. ನಿನ್ ತವ್ರ ಮನೆಯವರು ದೂರ ಇದ್ರು ಫೋನ್ನಲ್ಲಿ ನಿನ್ ಜೊತೆ ಯಾವಾಗಲೂ ಮಾತಾಡ್ಕೊಂಡು ಹತ್ತಿರದಲ್ಲೇ ಇರ್ತಾರೆ. ನೀನು ಯಾವಾಗಲೂ ಫೋನ್ನಲ್ಲೇ ಬ್ಯುಸಿಯಾಗಿರೋದ್ರಿಂದ ನಿನ್ನ ಮುಖ ನೋಡೋಕೆ ಸಿಗೋದು, ನಿನ್ನ ಹತ್ರ ಮಾತಾಡೋಕೆ ಸಿಗೋದು ನಮಗೆ ಕಷ್ಟ ಆಗ್ಬಿಟ್ಟಿದೆ. ಹಾಗೆಲ್ಲ ಏನೂ ಇಲ್ವಲ್ಲತ್ತೆ. ಇಷ್ಟೊತ್ತವರೆಗೂ ನಾನು ನಿಮ್ಮ ಎದುರಿಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಈಗೇನೋ ಅಮ್ಮನ ಫೋನ್ ಬಂತು ಅಂತ ಮಾತಾಡೋಕ್ಕೆ ಈ ಕಡೆ ಬಂದೆ ಅಷ್ಟೇ. ಮಾತಾಡಮ್ಮ, ಮಾತಾಡು, ಎಷ್ಟು ಬೇಕೋ ಅಷ್ಟು ಮಾತಾಡು. ಆಮೇಲೆ ನಿಮ್ಮಮ್ಮ ನಮಗೆ ಅನ್ಬಾರ್ದಲ್ಲ, ಅಯ್ಯೋ ನನ್ನ ಮಗಳಿಗೆ ಗಂಡನ ಮನೇಲಿ ಒಂದು ಫೋನಲ್ಲಿ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ. ಎಷ್ಟೇ ಆದರೂ ಗಂಡನ ಮನೆಯವರು ಜನಗಳ ದೃಷ್ಟಿಲಿ ಯಾವಾಗಲೂ ಕೆಟ್ಟವ್ರೆ. ಸರಿ, ಫೋನಲ್ಲಿ ನಿಮ್ಮಮ್ಮನ ಜೊತೆ ಸಂಭಾಷಣೆನ ಮುಂದುವರ್ಸು. ಸುಪ್ರಿಯಾ, ಯಾಕೆ ನಿಮ್ಮತ್ತೆ ಏನೋ ಒಂಥರ ಮಾತಾಡ್ತಾ ಇದ್ರಲ್ಲ, ಏನಾದರೂ ಸಮಸ್ಯೆನೇನೆ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ನಾನು ಹೋಗಿ ಅದೇನಂತ ಕೇಳ್ಕೊಂಡು ಬರ್ತೀನಿ ಬಿಡು. ಸರಿನಮ್ಮ, ಮೊದಲು ಹೋಗಿ ಅದೇನು ಕೆಲಸ ಇದೆಯೋ ಅವೆಲ್ಲ ಮುಗಿಸು. ಎಲ್ಲ ಆದಮೇಲೆ ನನಗೆ ಫೋನ್ ಮಾಡು, ಸರಿನಾ? ಇತ್ತೀಚೆಗಷ್ಟೇ ಮದುವೆ ಆಗಿರೋ ಹುಡುಗಿ ನೀನು. ಗಂಡನ ಮನೆಯವ್ರ ಎದುರಿಗೆ ಒಂದು ಮಾತು ಹೇಳಿಸ್ಕೊಳ್ಳೋ ಥರ ಮಾಡ್ಕೋಬೇಡ. ನಿಮ್ಮ ಗಂಡನ ಮನೆಯವ್ರ ಮನಸ್ಸಿಗೆ ಬೇಜಾರಾಗೋ ಥರ ಮಾತ್ರ ನಡ್ಕೋಬೇಡಮ್ಮ. ಇಲ್ಲಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ. ನಾನು ಹುಷಾರಾಗಿರ್ತೀನಿ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿನಮ್ಮ, ನಾನು ಫೋನ್ ಇಡ್ತೀನಿ, ನೀನು ಹೋಗೋದೇನು ನೋಡು. ಅತ್ತೆ ಮಾಡಿದ್ದು ನನಗೆ ಸರಿಗೆ ಅನ್ನಿಸ್ತಿಲ್ಲ. ನಾನು ಫೋನ್ನಲ್ಲಿದ್ದೆ, ನಮ್ಮ ಅಮ್ಮಂಗೆ ಕೇಳಿಸುತ್ತೆ ಅಂತ ಗೊತ್ತಿತ್ತು ಯಾವ ಥರ ಮಾತಾಡಿದ್ರು. ನನ್ನ ಬಗ್ಗೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ನೇರವಾಗಿ ಅನ್ಬೇಕು. ನನ್ನ ತವ್ರ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ಯಾಕೆ ಮಾತಾಡಬೇಕು? ಅಮ್ಮನಿಗೆ ಗೊತ್ತಾಗೋ ಥರನೇ ಬಾಯಿ ಬಂದಾಗೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು? ಅಷ್ಟಕ್ಕೂ ಅಂಥದ್ದು ಏನಾದರೂ ಆಗಿದೆ? ಏನೂ ಇಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ಅಮ್ಮ ಏನು ಅಂದ್ಕೊಂಡಿರ್ಬೋದು? ಅಮ್ಮ ಪಕ್ಕ ನನ್ನ ಮತ್ತೆ ನಮ್ಮತ್ತೆ ಮಧ್ಯೆ ಏನೂ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿರ್ತಾಳೆ. ಮೊದಲೇ ಅಮ್ಮನ ಆರೋಗ್ಯ ಸರಿ ಇಲ್ಲ, BP, ಶುಗರು ಎಲ್ಲ ಇದೆ. ಈಗ ನಮ್ಮತ್ತೆ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಏನು ಸಮಸ್ಯೆನೋ ಏನೋ ಅಂತ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆರೋಗ್ಯ ಇನ್ನೂ ಹಾಳು ಮಾಡ್ಕೊಳ್ತಾಳಷ್ಟೇ. ನಾನು ಎಷ್ಟೇ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅವಳಿಗೆ ಹೇಳಿದ್ರು ಅವಳು ಯೋಚನೆ ಮಾಡೋದು ಮಾತ್ರ ಬಿಡಲ್ಲ. ಫೋನಲ್ಲಿ ಮಾತಾಡ್ತಿದ್ದ ಹಾಗೆ ಮಧ್ಯೆ ಬಂದು ಇಷ್ಟೆಲ್ಲ ಮಾತಾಡಿ ಹೋದ್ರಲ್ಲ, ಅದೇನು ಕೆಲಸ ಇತ್ತು ಅಂತ ಹೋಗಿ ಕೇಳ್ತೀನಿ. ಅತ್ತೆ, ಅವಾಗಲೇ ರೂಮಿಗೆ ಬಂದಿದ್ರಲ್ಲ, ಏನಕ್ಕೆ ಅಂತ ನೀವು ಹೇಳಿಲ್ಲ. ಯಾಕತ್ತೆ, ಏನಾದರೂ ಕೆಲಸ ಆಯ್ತಾ? ಕೆಲಸ ಅಂತ ಏನೂ ಇಲ್ಲ ಬಿಡಮ್ಮ, ಎಲ್ಲ ಕೆಲಸನೂ ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ಕೇಳೋಕ್ಕೋಸ್ಕರ ಮತ್ತೆ ಇಲ್ಲಿವರೆಗೂ ಬಂದ್ಯಾ? ಅಯ್ಯಯ್ಯೋ ಬೇಡಮ್ಮ, ನೀನು ಹೋಗು, ಹೋಗಿ ನಿಮ್ಮ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿ ಹೋಗು. ಪಾಪ ಅಮ್ಮ ಮಗಳು ಇನ್ನೂ ಅದೇನೇನು ಮಾತಾಡೋದಿತ್ತೋ ಏನೋ, ಮಧ್ಯದಲ್ಲೇ ಬಿಟ್ಟು ಬಂದ್ಬಿಟ್ಟಿಯೇನೋ ಅಲ್ಲ? ಇಲ್ಲ ಅತ್ತೆ, ನಾನು ಮಧ್ಯದಲ್ಲೇ ಏನು ಬರಲಿಲ್ಲ, ಮಾತಾಡಿ ಫೋನ್ ಇಟ್ಟೇ ಬಂದಿದ್ದೀನಿ. ಅತ್ತೆ, ಅಮ್ಮನಿಗೆ ಅವಾಗ ಹುಷಾರಿರಲ್ಲ, ಅದಕ್ಕೆ ನಾನು ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಫೋನ್ ಮಾಡಿ ಮಾತಾಡಿ ಆರೋಗ್ಯ ವಿಚಾರಿಸ್ತಾ ಇರ್ತೀನಿ. ಅಷ್ಟು ಬಿಟ್ಟರೆ ಬಾಕಿ ಸಮಯ ಎಲ್ಲ ನಾನು ನಿಮ್ಗಳ ಜೊತೆನೇ ಇರ್ತೀನಲ್ವಾ? ಅದೇನಮ್ಮ ಅದು ಮಾತಿಗೂ ನಿಮ್ಮ ಜೊತೆನೂ ಇರ್ತೀನಲ್ವಾ ಅಂತ ಅಂತೀಯ? ಮದುವೆ ಆದಮೇಲೆ ಇರಬೇಕಾಗಿದ್ದು ಗಂಡನ ಮನೇಲಿ ಗಂಡನ ಮನೆಯವ್ರ ಜೊತೆನೇ ಅಲ್ಲ. 3 ಹೊತ್ತು ನಿಮ್ಮಮ್ಮನ ಜೊತೆ ಫೋನಲ್ಲೇ ಇರ್ತೀಯಲ್ವಾ? ಹುಡ್ತಾ ಆಗಿಂದ 25-26 ವರ್ಷ ನಿಮ್ಮಮ್ಮ ಅಪ್ಪನ ಜೊತೆನೇ ಇದ್ದು ಬಂದಿದ್ಯಾ. ಇನ್ನೂ ಸಮಾಧಾನ ಆಗಿಲ್ವೇನಮ್ಮ ನಿನಗೆ? ಹಾಂ, ಸಮಾಧಾನ ಆಗಿಲ್ವಾ? ಅದೇನು 3 ಹೊತ್ತು ಫೋನ್ ಮಾಡ್ಕೊಂಡು ಅಮ್ಮ 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 ಅಂತ ಇರ್ತೀಯೋ ಏನೋ. ನಿನ್ನ ತವ್ರ ಮನೆಯವರಲ್ಲದೆ ಹೊಸದಾಗೂ ಒಂದಷ್ಟು ಸಂಬಂಧಗಳು ನಿನ್ನ ಜೀವನದಲ್ಲಿ ಬಂದಿದೆ ಅನ್ನೋದನ್ನ ಮರಿಬೇಡ. ಒಂದಷ್ಟು ಸಮಯನ ಹೊಸ ಸಂಬಂಧಗಳಿಗೂ ಕೊಡಬೇಕು, ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಅನ್ನೋದನ್ನ ಮರಿಬೇಡ. ಆಮೇಲೆ ಹೊಸ ಸಂಬಂಧಗಳ ಜೊತೆ ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಹಳೆಯ ಸಂಬಂಧಗಳ ಜೊತೆನೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡಬಾರ್ದು. ಎಷ್ಟು ಮಾತಾಡ್ತಾ ಇದ್ದಾರಲ್ಲ, ಅತ್ತೆ ಮಾತಿಗೆ ಉತ್ತರ ಕೊಡಬೇಕು ಅಂತಲೂ ನನಗೆ ಅನಿಸ್ತಾ ಇದೆ, ಏನು ಉತ್ತರ ಕೊಡಬೇಕು ಅಂತಲೂ ನನಗೆ ಗೊತ್ತಿದೆ. ಆದರೆ ಏನು ಮಾಡೋದು, ಹೊಸದಾಗಿ ಮದುವೆ ಆಗಿ ಬಂದಿದ್ದೀನಿ. ಅತ್ತೆ ಹತ್ರ ಈ ಥರ ಎಲ್ಲ ಮಾತಾಡಿ ಅವ್ರ ದೃಷ್ಟಿಲಿ ಕೆಟ್ಟವಳಾಗೋದು ನನಗಿಷ್ಟ ಇಲ್ಲ. ಇಲ್ಲಿಗೆ ಬಂದು 1 ತಿಂಗಳಲ್ಲಿ ನನಗೆ ಅರ್ಥ ಆಗಿರೋದೇನೆಂದರೆ, ಸೊಸೆ ಆದವಳು ಎಷ್ಟು ಸುಮ್ಮನೆ ಇರ್ತಾಳೋ ಅಷ್ಟು ಒಳ್ಳೆಯವಳಾಗ್ತಾಳೆ. ಅದೇ ಒಂದೇ ಒಂದು ಮಾತು ತಿರುಗಿ ಉತ್ತರ ಕೊಟ್ಲು ಅಂದರೆ ಅಷ್ಟು ಕೆಟ್ಟ ಹುಡುಗಿ ಈ ಜಗತ್ತಲ್ಲೇ ಯಾರೂ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಇದೇ ಕಾರಣಕ್ಕೆ ತಾನೆ ಎಷ್ಟೆಲ್ಲ ಓದ್ಕೊಂಡು ಎಂತೆಂಥ ಸ್ಥಾನದಲ್ಲಿರೋ ಹೆಣ್ಮಕ್ಳು ಕೂಡ ಅತ್ತೆ ಮನೇಲಿ ಅವ್ರು ಏನೇ ಅಂದ್ರೂ ಏನೂ ಮಾತಾಡದೆ ಸುಮ್ಮನೆ ಇರೋದು.
ಸರಿ ಸರಿ, ಇಷ್ಟಕ್ಕೆ ಏನೋ ಆಗಿರೋ ಥರ ಮುಖ ಜೋತ್ ಬಿಟ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕಾಗಿರೋ ದಿನ. ಇವತ್ತು ನೀನು ಮುಖ ಹಿಂಗೆ ಇಟ್ಕೊಂಡು ಮನೇಲಿ ಓಡಾಡಬೇಡ. ಏನು ಖುಷಿಯಾಗಿರ್ಬೇಕಾಗಿರೋ ದಿನನ? ಅಂಥದ್ದು ಏನಿದೆ ಅತ್ತೆ ಇವತ್ತು? ಇವತ್ತು ನಿನ್ನ ನಾದ್ನಿ ಅಂದರೆ ನನ್ನ ಮುದ್ದಿನ ಮಗಳು ಆಶಾ ಬರ್ತಾ ಇದ್ದಾಳೆ. ಇನ್ನೇನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬರ್ತಾಳೆ. ಬೇಗ ಹೋಗಿ ಅವಳಿಗೆ ಬೇಕಾಗಿರೋದನ್ನೆಲ್ಲ ತಯಾರಿ ಮಾಡಿ ಹೋಗು. ಸರಿ ಅತ್ತೆ. ನಾನು ನಮ್ಮ ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿದ್ದಕ್ಕೆ ನಮ್ಮ ಅತ್ತೆಗೆ ಇಷ್ಟೆಲ್ಲ ಉರಿ ಬಿದ್ದು ಹೋಯ್ತು. ನಾನು ಬೇರೆ ಇನ್ನೇನು ಮಾತಾಡ್ತಿದ್ದೆ, ಬರೀ ಅಮ್ಮನ ಆರೋಗ್ಯ ವಿಚಾರಿಸ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಎಷ್ಟೆಲ್ಲ ಮಾತಾಡಿದ್ರು. ಅದೇ ಇವ್ರ ಮಗಳು ಆಶಾ ವಾರದಲ್ಲಿ 3-4 ಸಲ ತವ್ರ ಮನೆಗೆ ಬಂದು ಹೋಗ್ತಾಳೆ. ಅವಳು ಬಂದಾಗ್ಲೆಲ್ಲ ಇವ್ರ ಸಂಭ್ರಮ ನೋಡಬೇಕು. ಅವಾಗ ಇವರಿಗೆ ತನ್ನ ಮಗಳು ಬೇರೆ ಮನೆ ಸೊಸೆ ಅನ್ನೋದು ನೆನಪೇ ಆಗಲ್ಲ. ತಮ್ಮ ಮಗಳು ವಾರದಲ್ಲಿ 4 ಸಲ ಸಮಯ ಮಾಡಿಕೊಂಡು ತವ್ರ ಮನೆಗೆ ಬಂದು ಹೋಗೋದು ಸರಿ. ಅದೇ ನಾನು ನನ್ನ ತವ್ರ ಮನೆಯವ್ರ ಜೊತೆ ದಿನದಲ್ಲಿ 1-2 ಸಲ ಫೋನ್ನಲ್ಲಿ ಮಾತಾಡೋದು ಮಾತ್ರ ತಪ್ಪು. ಹೀಗೆ ಸುಪ್ರಿಯಾ ಮನಸ್ಸಲ್ಲಿ 1000 ಪ್ರಶ್ನೆಗಳು ಬರುತ್ತೆ. ಆದರೆ ಏನೂ ಮಾತಾಡೋಕ್ಕಾಗದೆ ನಾದಿನಿ ಬರೋದಕ್ಕೆ ಎಲ್ಲ ತಯಾರಿ ಮಾಡೋದಕ್ಕೆ ಒಳಗಡೆ ಹೋಗ್ತಾಳೆ. ಒಂದು 2-3 ದಿನ ಆದಮೇಲೆ ನಾದಿನಿ ಆಶಾ ಮತ್ತೆ ಬರ್ತಾಳೆ. ಸುಪ್ರಿಯಾ, ಇವತ್ತು ಆಶಾ ಬರ್ತಾ ಇದ್ದಾಳೆ, ಅವಳಿಗೆ ಇಷ್ಟ ಆಗಿದ್ದೇನಾದರೂ ಅಡುಗೆ ಮಾಡೆ. ಸಮೋಸ ಮಾಡ್ಲಾತೆ? ಸರಿ, ಸಮೋಸ ಮಾಡು. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಆಲೂಗಡ್ಡೆ ಬೋಂಡನೂ ಮಾಡು. ಆಲೂಗಡ್ಡೆ ಬೋಂಡ ಅಂದರೆ ಅವಳಿಗೆ ತುಂಬ ಇಷ್ಟ. ಹಾಂ, ಸಮೋಸದ ಜೊತೆ ಅವಳಿಗೆ ಸಾಸ್ ಗೀಸ್ ಹಾಕಿ ಕೊಟ್ಬಿಟ್ಟಿಯಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚಟ್ನಿ ಮಾಡು. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ನಾದಿನಿ ಆಶಾ ತವ್ರ ಮನೆಗೆ ಬರ್ತಾಳೆ. ಮಗಳು ಮನೆಗೆ ಬರ್ತಿದ್ದ ಹಾಗೆ ರೇವತಿ ಅಂತೂ ಹೊಸ ಅವತಾರದಲ್ಲೇ ಕಾಣಿಸ್ಕೊಳ್ತಾ ಇರ್ತಾಳೆ. ಯಾವಾಗಲೂ ಸಿಡಿಮಿಡಿ ಅಂತ ಇದ್ದವಳ ಮುಖದಲ್ಲಿ ಫುಲ್ ಸ್ಮೈಲ್. ಆಶಾ, ನಾನು ಇವತ್ತು ಬೆಳಗ್ಗೆಯಿಂದ ನಿನ್ನನ್ನು ಎಷ್ಟು ನೆನಪು ಮಾಡ್ಕೊಳ್ತಾ ಇದ್ದೆ ಗೊತ್ತಾ? ನನಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ, ನನ್ನ ಮಗಳು ಆಶಾ ಬಂದಿದ್ರೆ ನಾವಿಬ್ರು ಆರಾಮಾಗಿ ಕೂತ್ಕೊಂಡು ಪಕೋಡ ತಿಂತ ಹರಟೆ ಹೊಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡು, ನಾನು ಅನ್ಕೊಂಡ ಹಾಗೆ ಆಗೋಯ್ತು, ನೀನೇ ಬಂದ್ಬಿಟ್ಟೆ. ಏನು ಗೊತ್ತಾ, ಒಳ್ಳೆ ಮನಸ್ಸಿನಿಂದ ನಾವು ಆಸೆ ಪಟ್ರೆ ಭಗವಂತ ಅದನ್ನ ನೆರವೇರಿಸ್ತಾನಂತೆ. ಅಮ್ಮ, ನೀನು ಯಾವ ಥರ ಮಾತಾಡ್ತಾ ಇದೀಯಾ ಅಂದರೆ ನೀನು ನಿನ್ನ ಮಗಳನ್ನ ನೋಡಿ ಎಷ್ಟೋ ವರ್ಷ ಆಯಿತು ಅನ್ಬೇಕು, ಆ ಥರ ಮಾತಾಡ್ತಾ ಇದೀಯಾ. ಮೊನ್ನೆ ಅಷ್ಟೇ 3 ದಿನದ ಮೊದಲು ತಾನೇ ಬಂದು ಹೋಗಿದ್ದೀನಿ. ಮಗಳೇ, ನಾನು ನಿನ್ನ ತಾಯಿ ಕಣೆ. ತಾಯಿ ಮನಸ್ಸು ಏನು ಅನ್ನೋದು ನೀನು ಒಂದಿನ ತಾಯಿ ಆಗ್ತೀಯಲ್ಲ ಅವಾಗ ಅರ್ಥ ಆಗುತ್ತೆ. ಮಕ್ಕಳನ್ನ ನೋಡದೆ ಇದ್ದಾಗ ತಾಯಿ ಮನಸ್ಸು ಹೇಗೆ ಚಡಪಡಿಸುತ್ತೆ ಅನ್ನೋದು ತಾಯಿಯಾದವಳಿಗೆ ಮಾತ್ರ ಗೊತ್ತು. ನಿಮಿಷಕ್ಕೂ ನಾನು ನಿನ್ನನ್ನು ನೆನೆಸ್ಕೊಳ್ತಾ ಇರ್ತೀನಿ ಗೊತ್ತಾ. ಅಂದರೆ ನಿನ್ನನ್ನು ವಾಪಸ್ ಎಲ್ಲಿಗೂ ಕಳಿಸ್ಲೇಬಾರ್ದು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು, ಹೆಣ್ಮಕ್ಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ಲೇಬೇಕು. ಅಪರೂಪಕ್ಕೆ ಬಂದ್ರೂ ಎಷ್ಟು ದಿನ ಇರ್ತಾರೆ? 1-2 ದಿನ. ವಾಪಸ್ ಗಂಡನ ಮನೆಗೆ ಹೋಗಲೇಬೇಕು. ಹೋಗ್ಲಿ ಬಿಡಮ್ಮ, ಯಾಕೆ ಅಷ್ಟೊಂದು ಎಮೋಷ್ನಲ್ ಆಗ್ತೀಯಾ? ಅದೆಲ್ಲ ಬಿಡು, ಈಗ ಪಕೋಡ ತಿನ್ನು. ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬನ್ನಿ, ಅದಕ್ಕೆ ನೀವು ನಮ್ಮ ಜೊತೆ ಕೂತ್ಕೊಂಡು ಪಕೋಡ ತಿನ್ನಿ. ನಿಜವಾಗ್ಲೂ ಪಕೋಡ ತುಂಬ ರುಚಿಯಾಗಿದೆ. ಹೌದಾ ಆಶಾ? ನಿಜ ಅಂದರೆ ನಾನು ಸಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯಾಕೋ ಪಕೋಡ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಪಕೋಡ ಮಾಡಿದೆ. ನೀನು ತಿಂತಾ ಇರು, ನಾನಿನ್ನೂ ಆಲೂ ಬೋಂಡ ಬೇರೆ ಮಾಡಬೇಕು, ಹೋಗಿ ಮಾಡ್ತೀನಿ. ಅದಕ್ಕೆ ನಿಜ ಹೇಳಬೇಕಂದ್ರೆ ನೀವು ಮಾಡೋ ಈ ರುಚಿ ಆಗಿರೋ ಅಡುಗೆನ ತಿಂತಾ ಇದ್ರೆ ನನಗಂತೂ ನನ್ನ ಗಂಡನ ಮನೆಗೆ ವಾಪಸ್ ಹೋಗಬೇಕು ಅಂತಲೇ ಅನ್ಸಲ್ಲ. ಇಲ್ಲಿದ್ಕೊಂಡು ನೀವು ಮಾಡಿಕೊಡೋ ರುಚಿಯಾಗಿರೋ ಅಡುಗೆನ ಆರಾಮಾಗಿ ಕೂತ್ಕೊಂಡು ತಿನ್ನೋ ಸುಖ ಎಲ್ಲಿ? ಗಂಡನ ಮನೇಲಿ ಅಡುಗೆ ಮನೇಲಿ ಆ ಸೆಕೆಯಲ್ಲಿ ನಿಂತ್ಕೊಂಡು ಎಲ್ರಿಗೂ ನಾನೇ ಅಡುಗೆ ಮಾಡೋ ಕಷ್ಟ ಎಲ್ಲಿ? ಈ ಸೆಕೆಗೆ ನನಗಂತೂ ಅದಕ್ಕೆ ಆ ಗ್ಯಾಸ್ ಮುಂದೆ ಹೋಗ್ಬೇಕಂದ್ರೆ ಬೇಜಾರು ನೋಡಿ. ನನಗೆ ಹೇಗನ್ಸುತ್ತೆ ಅಂದರೆ, ನೀವು ನಮ್ಮ ಮನೆಯವ್ರಿಗೂ ಎಲ್ಲ ಸೇರಿ ಇದೇ ಥರ ರುಚಿಯಾಗಿ ಅಡುಗೆ ಮಾಡಿಕೊಡ್ಬೇಕು, ನಾನು ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರತ್ತಲ್ವಾ? ನೀವು ಇದೇ ಥರ ಟೈಮಿಗೆ ಸರಿಯಾಗಿ ಒಳ್ಳೊಳ್ಳೆ ತಿಂಡಿ, ರೊಟ್ಟಿ, ಪಲ್ಯ, ಅನ್ನ, ಸಾರು, ವೆರೈಟಿ ಊಟ, ಸಂಜೆ ಟೀ ಜೊತೆ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿ ಕೊಡ್ತಾ ಇರಬೇಕು. ನಾನು ಆರಾಮಾಗಿ ಕೂತ್ಕೊಂಡು ತಿಂತಾ ಇರಬೇಕು. ಆಹಾ, ಏನು ಚೆನ್ನಾಗಿರುತ್ತೆ. ಆಶಾ, ಅಷ್ಟೆಲ್ಲ ಯಾಕಮ್ಮ ಬೇಜಾರು ಮಾಡ್ಕೊಡ್ತೀಯ? ನಿನಗೆ ಯಾವಾಗೆಲ್ಲ ನಿನ್ನ ಅತ್ತಿಗೆ ಕೈ ಅಡುಗೆ ತಿನ್ನಬೇಕು ಅಂತ ಆಸೆ ಆಗುತ್ತೋ ಸೀದಾ ಬಂದ್ಬಿಡು. ನಿನಗೇನೇನು ಬೇಕು ಅಂತ ಹೇಳು, ನಿಮ್ಮ ಅತ್ತಿಗೆ ಎಲ್ಲ ಮಾಡಿಕೊಡ್ತಾಳೆ, ಆರಾಮಾಗಿ ತಿನ್ಕೊಂಡು ಹೋಗು. ಅಷ್ಟಕ್ಕೂ ಅತ್ತಿಗೆ ಆದವ್ರು ಇರೋದೇ ಅದಕ್ಕೆ, ನಾದಿನಿಯವ್ರ ಸೇವೆ ಮಾಡೋಕ್ಕೆ. ಅವರು ನಾದಿನಿಯವ್ರ ಸೇವೆ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು. ತುಂಬ ಪುಣ್ಯ ಮಾಡಿರೋ ಅತ್ತಿಗೆ ಅಂದ್ರಿಗೆ ನಾದಿನಿಯವ್ರ ಸೇವೆ ಮಾಡೋ ಅವಕಾಶ ಸಿಗೋದು. ಅಮ್ಮ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿಂತಾನೆ ಬಂದೆ. ಬೇರೆ ಏನೇನೋ ಮಾತಾಡ್ತಾ ಅದನ್ನೇ ಮರ್ತುಬಿಟ್ಟೆ ನೋಡು. ನೀನು ಆ ವಿಷಯ ಕೇಳಿದ್ರೆ ತುಂಬ ಖುಷಿ ಆಗ್ತೀಯಾ. ಹೌದಾ? ಏನೇ ಅದು? ಅಮ್ಮ, ನಮ್ಮ ಈ ಮನೆ ಇದೆಯಲ್ಲ, ಇದೇ ರೋಡಲ್ಲಿ ಕಾರ್ನರಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ನೋಡು.
ಆ ಮನೆಗೆ ನಾವು ಬರಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಿದ್ವಮ್ಮ. ಫೈನಲಿ ಆ ಮನೆ ಈಗ ನಮಗೆ ಸಿಕ್ಕಿದೆ. ಇನ್ನೇನು ಸದ್ಯದಲ್ಲೇ ನಾವು ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಹೌದೇನೆ ಮಗಳೇ, ಅಂದ್ರೆ ಇನ್ಮೇಲೆ ನೀನು ನಮ್ಮನೆ ಹತ್ರದಲ್ಲೇ ಇರ್ತೀಯ. ನಮ್ಮನೆ ಇದೆಯಲ್ಲ ಅದೇ ರೋಡಲ್ಲೇ ಇರ್ತೀಯ. ಅಯ್ಯೋ ದೇವ್ರೆ, ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಹೂನಮ್ಮ, ಅದಕ್ಕೆ ಹೇಳಿದ್ದು ನೀನು ಈ ವಿಷಯ ಕೇಳಿದ್ರೆ ತುಂಬಾ ಖುಷಿ ಆಗ್ತೀಯಾ ಅಂತ. ಅದಕ್ಕೆ ನೀವೇನೋ ಆಲೂ ಬೋಂಡ ಮಾಡಬೇಕು ಅಂದ್ರಲ್ಲ, ಅದನ್ನು ಮಾಡಿ ಹೋಗಿ. ಇನ್ಮೇಲೆ ಅವಾಗ ನಾನು ನೀವು ಮಾಡೋ ಬೋಂಡ ಪಕೋಡ ತಿನ್ನಕ್ಕೆ ಬರ್ತಾನೆ ಇರ್ತೀನಿ. ಯಾಕಂದ್ರೆ ಇನ್ಮೇಲೆ ನಾನು ಇಲ್ಲೇ ಪಕ್ಕದಲ್ಲೇ ಇರ್ತೀನಲ್ವಾ, ಹಾಗಾಗಿ ದಿನ ಬರ್ತೀನಿ. ದೇವ್ರೆ, ನನ್ನ ಮಗಳು ಇಲ್ಲೇ ಪಕ್ಕದಲ್ಲೇ ಇರ್ತಾಳೆ ಅಂತ ಕೇಳಿ ನನಗಂತೂ ಖುಷಿ ತಡೆಯೋಕೆ ಆಗ್ತಿಲ್ಲ. ನಿಜವಾಗ್ಲೂ ದೇವ್ರಂತ ಅಳಿಯಂದ್ರು ಸಿಕ್ಕಿದ್ದಾರೆ ನಮಗೆ. ನನ್ನ ಮಗಳು ಮನಸ್ಸಲ್ಲಿರೋ ಆಸೆನೆಲ್ಲ ತಿಳ್ಕೊಂಡು ಈಡೇರಿಸ್ತಾರಲ್ಲ, ನಿಜವಾಗ್ಲೂ ಒಳ್ಳೆ ಅಳಿಯಂದ್ರು ಸಿಕ್ಕಿದಾರಪ್ಪ. ಸುಪ್ರಿಯಾ, ತರಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೋಂಡನೇ ತಗೊಂಡ್ ಬಾರೆ. ಅತ್ತೆ ತುಂಬಾ ಸಲ ಸುಪ್ರಿಯಾನ ಕರೀತಾಳೆ, ಆದ್ರೆ ಅವಳು ಬೋಂಡ ತಗೊಂಡು ಬರೋದೇ ಇಲ್ಲ. ಬೋಂಡ ಮಾಡಕ್ಕೆ ಇವಳಿಗೆ ಇಷ್ಟೊತ್ತು ಬೇಕಾ? ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ, ಮತ್ತೆ ಇಷ್ಟೊತ್ತು ಹೇಗಾಗುತ್ತೆ? ಎಷ್ಟು ಹೊತ್ತಿಂದ ಕೂಗ್ತಾ ಇದ್ದೀನಿ, ಬರ್ತಾನೇ ಇಲ್ಲ. ಆಶಾ, ನೀನು ಪಕೋಡ ತಿಂತಾ ಇರಮ್ಮ, ನಾನು ಹೋಗಿ ಅವಳು ಅದು ಏನು ಮಾಡ್ತಾ ಇದ್ದಾಳೋ ನೋಡ್ಕೊಂಡು ಬರ್ತೀನಿ. ಸರಿನಮ್ಮ. ಅತ್ತೆ ಕಿಚನಿಗೆ ಬಂದು ನೋಡಿದ್ರೆ ಸುಪ್ರಿಯಾ ಫೋನ್ನಲ್ಲಿ ಯಾರ್ದೋ ಜೊತೆ ಮಾತಾಡ್ತಾ ಇರ್ತಾಳೆ. ನಾವಲ್ಲಿ ಮೇಡಮ್ ಅವರು ಈಗ ಬೋಂಡ ತರ್ತಾರೆ, ಆಗ ಬೋಂಡ ತರ್ತಾರೆ ಅಂತ ಕಾಯ್ತಾ ಕೂತಿದ್ರೆ ಇಲ್ಲಿ ಮಹಾರಾಣಿಯವರು ಫೋನ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ತಾಸು ಮೊದಲಷ್ಟೇ ನಿಮ್ಮಮ್ಮನ ಹತ್ರ ಮಾತಾಡ್ದಿಯಲ್ಲೇ, ಆಗ್ಲೇ ಮತ್ತೆ ಅಮ್ಮ ಮಗಳು ಇಬ್ರು ಫೋನಲ್ಲಿ ಕಚ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಏನ್ ಬಂತು? ಏನ್ ವಿಷಯ ಇರುತ್ತೆ? ನೀನು ಅದೇನು ತಿಳ್ಕೊಂಡ್ರು ಪರವಾಗಿಲ್ಲ, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಈ ಥರ ನಿಮಿಷಕ್ಕೂ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನೀನು ಗಂಡನ ಮನೇಲಿ ಉದ್ಧಾರ ಅಂತೂ ಆಗಲ್ಲ. ಅಲ್ಲ, ಮನೆಗೆ ನಾದ್ನಿ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ಅವಳ ಜೊತೆ ಕೂತ್ಕೊಂಡು ಮಾತಾಡಬೇಕು, ಅವಳ ಕಷ್ಟ ಸುಖ ವಿಚಾರಿಸ್ಬೇಕು, ಅವಳಿಗೆ ಏನು ಬೇಕು ಬೇಡ ನೋಡಬೇಕು ಅನ್ನೋದು ನಿನಗೆ ಅರ್ಥನೇ ಆಗಲ್ವೇನೆ? ಪಾಪ ನನ್ನ ಮಗಳಲ್ಲಿ ಅತ್ತಿಗೆ ಬೋಂಡ ಮಾಡಿಕೊಂಡು ಟೀ ತಗೊಂಡು ಬರ್ತಾರೆ ಅಂತ ಕಾಯ್ತಾ ಕೂತಿದ್ರೆ ಇಲ್ಲಿ ಈ ಮಹಾರಾಣಿ ಫೋನಲ್ಲಿ ಬ್ಯುಸಿ. ನಮ್ಮ ಕಾಲದಲ್ಲಿ ಈ ಥರ ಫೋನ್ ಗೀನೆಲ್ಲ ಎಲ್ಲಿತ್ತು? ನಿಮಿಷಕ್ಕೂ ತವ್ರ ಮನೆಗೆ ಫೋನ್ ಮಾಡಿ ಗಂಡನ ಮನೆ ಬಗ್ಗೆ ಚಾಡಿ ಹೇಳಕ್ಕೆ. ಒಂದೇನಾದ್ರೂ ವಿಷಯ ತವ್ರ ಮನೆಗೆ ಮುಟ್ಟಿಸ್ಬೇಕಂದ್ರೆ ತಿಂಗಳುಗಳೇ ಆಗ್ತಿತ್ತು, ಅವ್ರ ಮುಖ ನೋಡ್ಬೇಕು ಅಂದ್ರೆ ವರ್ಷಗಳೇ ಕಾಯ್ಬೇಕಿತ್ತು. ನಿನಗೆ ನಿನ್ನ ತವ್ರ ಮನೇಲಿ ಗಂಡನ ಮನೇಲಿ ಹೇಗೆ ನಡ್ಕೋಬೇಕು ಅಂತ ಬುದ್ಧಿ ಹೇಳಿ ಕಳಿಸಿದಾರೋ ಇಲ್ವೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಕಾಲದಲ್ಲಿ ಇರ್ತಿದ್ರಲ್ಲ ಆ ಥರ ಅತ್ತೆ ಆಗಿರ್ಬೇಕಿತ್ತು ನಾನು, ಅವಾಗ ನಿನಗೆ ಗೊತ್ತಾಗಿರೋದು. ನಾನು ನಿನಗೆಲ್ಲ ಥರದಿಂದನೂ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ನೋಡು, ಅದಕ್ಕೆ ಇಷ್ಟೆಲ್ಲ ಆಡ್ತಾ ಇದೆಯಾ. ಇವ್ರ ಮಗಳಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಟ್ಟು ಬಂದಿದ್ದೀನಿ. ಏನು ಬೋಂಡ ಒಂದು ಸ್ವಲ್ಪ ತಗೊಂಡೋಗಿ ಕೊಡೋದು ಒಂದು 2 ನಿಮಿಷ ತಡ ಆಗಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದಾರಲ್ಲ, ಮಾಡ್ತೀನಿ. ಅತ್ತೆ, ನಾನು ಪದೇ ನನ್ನ ತವ್ರ ಮನೆಗೆ ಫೋನ್ ಮಾಡ್ತೀನಿ, ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ ಅನ್ನೋದೇ ನಿಮಗೆ ಸಮಸ್ಯೆ ಅಲ್ವಾ? ಆ ಸಮಸ್ಯೆನ ಬುಡದ ಸಮೇತ ಕಿತ್ತಾಕ್ಬೇಕು ಅಂತಾನೆ ನಾನು ಇವತ್ತು ನಮ್ಮ ಅಮ್ಮಂಗೆ ಕಾಲ್ ಮಾಡಿದ್ದು. ಅದೇನು ಗೊತ್ತಾತೆ, ನಮ್ಮ ಮನೆ ಪಕ್ಕದಲ್ಲೇ ಇದೆಯಲ್ಲ ಒಂದು ಮನೆ, ಆ ಮನೆ ಇನ್ನೇನು ಸದ್ಯದಲ್ಲೇ ಖಾಲಿ ಆಗ್ತಾ ಇದೆ. ಜಾಸ್ತಿ ಏನಿಲ್ಲ, ಒಂದು ವಾರದಲ್ಲೇ ಖಾಲಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಅಮ್ಮನವರಿಗೆ ನಮ್ಮ ಪಕ್ಕದ ಮನೆಗೆ ಶಿಫ್ಟ್ ಆಗ್ಬಿಡಿ ಅಂತ ಹೇಳಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿದ್ದು. ನಾನು ನಮ್ಮ ಅಮ್ಮನ ಹತ್ರ ಇದನ್ನೇ ಹೇಳ್ತಿದ್ದೆ, ಅತ್ತೆ ನಾನು ಈ ಥರ ನಿಮಗೆ ಪದೇ ಫೋನ್ ಮಾಡಿ ಮಾತಾಡೋದ್ರಿಂದ ನಮ್ಮ ಅತ್ತೆಗೆ ತುಂಬ ತೊಂದರೆ ಆಗ್ತಾ ಇದೆ, ಅದಕ್ಕೆ ನೀವು ನಮ್ಮ ಪಕ್ಕದ ಮನೆಗೆ ಶಿಫ್ಟ್ ಆಗ್ಬಿಡಿ. ಅವಾಗ ಪದೇ ಫೋನ್ ಮಾಡೋದಾಗ್ಲಿ, ನಾನು ನಿಮ್ಮ ಮನೆಗೆ ಬರೋದು ನೀವು ನಮ್ಮ ಮನೆಗೆ ಬರೋದು ಈ ಜಂಜಾಟನೇ ಇರಲ್ಲ. ಯಾಕಂದ್ರೆ ನಾವು ನೀವು ಇಬ್ರು ಪಕ್ಕದಲ್ಲೇ ಇರ್ತೀವಲ್ಲ. ನಮ್ಮ ಮನೆ ಕಿಟಕಿ ತೆಗೆದ್ರೆ ಸಾಕು, ಪಕ್ಕದಲ್ಲೇ ನಮ್ಮ ಅಮ್ಮನ ಮನೆ, ನಮ್ಮಮ್ಮ ಅಲ್ಲೇ ಕಾಣ್ತಾರೆ, ಕಿಟಕಿಲೇ ನಿಂತ್ಕೊಂಡು ಮಾತಾಡ್ಬೋದು. ಈ ಪದೇ ಫೋನ್ ಮಾಡೋದು, ಅದನ್ನ ನೋಡಿ ನೀವು ಕೋಪ ಮಾಡ್ಕೊಳ್ಳೋದು, ಈ ಸಮಸ್ಯೆ ಎಲ್ಲ ಇರೋದೇ ಇಲ್ಲ ಅಲ್ವಾ ಅತ್ತೆ? ಹೇಗಿದೆ ಐಡಿಯಾ? ಚೆನ್ನಾಗಿದೆ ತಾನೆ? ನನ್ನ ಐಡಿಯಾ ಸರಿಯಾಗಿದೆ ಅಲ್ವತ್ತೆ? ಇದರಿಂದ ನಿಮಗೂ ಖುಷಿ ಆಗುತ್ತೆ ತಾನೆ? ನೀವೇ ಯೋಚನೆ ಮಾಡಿ ನೋಡಿ ಅತ್ತೆ, ಹಾಲ್ನಲ್ಲಿರೋ ಕಿಟಕಿ ಓಪನ್ ಮಾಡಿ ಸ್ವಲ್ಪ ಬಗ್ಗಿ ನೋಡಿದ್ರೆ ಸಾಕು, ನಿಮ್ಮ ಮಗಳು ಆಶನ್ ಮನೆ ಕಾಣುತ್ತೆ. ಬೆಡ್ರೂಮಲ್ಲಿರೋ ಕಿಟಕಿ ಓಪನ್ ಮಾಡಿದ್ರೆ ನಮ್ಮ ಅಮ್ಮನ ಮನೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವಾ ಅತ್ತೆ? ನನಗೂ ಈ ಐಡಿಯಾ ಬಂದಿದ್ದು ನಿಮ್ಮ ಮಗಳಿಂದಾನೆ. ಈಗ ನಿಮ್ಮ ಮಗಳು ನಮ್ಮನೆ ಹತ್ರನೇ ಶಿಫ್ಟ್ ಆಗ್ತೀನಿ ಅಂತ ಹೇಳಿದ್ರಲ್ವಾ, ಅವಾಗ ನನಗೆ ನೆನಪಾಯ್ತು ನಮ್ಮ ಪಕ್ಕದ ಮನೆ ಖಾಲಿ ಆಗ್ತಾ ಇರೋದು. ಅದಕ್ಕೆ ತಡ ಮಾಡಿದೆ, ತಕ್ಷಣ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿಬಿಟ್ಟೆ. ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಲ್ವಾ ಅತ್ತೆ? ಇದರಿಂದ ನಿಮಗೂ ಖುಷಿ ತಾನೆ? ಸುಪ್ರಿಯಾ ಅತ್ತೆನ ಯಾವ ರೀತಿ ಸಿಕ್ಕಾಕ್ಸ್ಬಿಡ್ತಾಳೆ ಅಂದರೆ, ಅಲ್ಲಮ್ಮ ಸುಪ್ರಿಯಾ, ನಿಮ್ಮ ಮನೆ ಅಷ್ಟೇ ಚೆನ್ನಾಗಿದೆ, ಆ ಮನೆ ಬಿಟ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗೋ ಅವಶ್ಯಕತೆ ನಿಮ್ಮ ಅಪ್ಪ ಅಮ್ಮಂಗೆ ಏನಿದೆ ಹೇಳು? ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋದು ಮಾಡೋದು ಅಂದರೆ ಸುಮ್ಮನೆ ಎಷ್ಟೊಂದು ದುಡ್ಡು ಹಾಳಲ್ವೇನಮ್ಮ? ನೀನು ಇಲ್ಲೇ ಇತ್ಕೊಂಡು ಅವರಲ್ಲೇ ಇತ್ಕೊಂಡು ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಳ್ಳಿ. ನಿಮಗೆ ಫೋನಲ್ಲಿ ಮಾತಾಡೋದು ನಾನು ಯಾವತ್ತಾದ್ರೂ ಬೇಡ ಅಂದಿದ್ದೀನಾ? ನಮ್ಮ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ನಮ್ಮ ಕಾಲದಲ್ಲಿ ಇದ್ದಾಗ ಈಗ ಇರೋಕ್ಕಾಗತ್ತೆ ನಮ್ಮ? ನೀನು ಆರಾಮಾಗಿ ನಿಮ್ಮ ಅಮ್ಮನ ಜೊತೆ ಮಾತಾಡು, ಎಷ್ಟು ಸಲ ಬೇಕಾದ್ರೂ ಫೋನ್ ಮಾಡಿ ಮಾತಾಡು, ಮನಸ್ಸಿಗೆ ಬಂದಷ್ಟು ಹೊತ್ತು ಮಾತಾಡು.
ಪಾಪ ನಿನಗೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಬರುತ್ತೆ, ನೆನಪಾಗುತ್ತೆ, ಎಷ್ಟು ಇನ್ನೇನೋ ಮಾತಾಡೋದಿರುತ್ತೆ ಅಲ್ವಾ. ಒಬ್ಬಳೇ ಮುದ್ದಿನ ಮಗಳು ಬೇರೆ, ಮಾತಾಡಮ್ಮ ಆರಾಮಾಗಿ ಅಪ್ಪ ಅಮ್ಮನ ಜೊತೆ ಎಷ್ಟಾದರೂ ಮಾತಾಡು. ಅದನ್ನು ಬಿಟ್ಟು ಅವ್ರನ್ನ ಬರೀ ನೀನು ಅವ್ರ ಜೊತೆ ಮಾತಾಡೋಕ್ಕೋಸ್ಕರ ಪಕ್ಕದ ಮನೆಗೆ ಶಿಫ್ಟ್ ಆಗಿ ಅಂತೆಲ್ಲ ಸುಮ್ಮನೆ ಬೇಡದೇ ಇರೋ ಐಡಿಯಾ ಕೊಟ್ಟು ಅವ್ರಿಗೂ ತೊಂದರೆ ಕೊಡ್ಬೇಡ ಆಯ್ತಾ. ಸರಿ ಅತ್ತೆ. ನೋಡಿದ್ರಲ್ಲ ಸುಪ್ರಿಯಾ ಕೊಟ್ಟ ಶಾಕ್ಗೆ ಅತ್ತೆ ಹೇಗೆ ಬದಲಾದ್ಲು ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.